ಸ್ವಂತ ಅಮ್ಮ ಮತ್ತು ಅಣ್ಣ ಸಿಕ್ಕಿದಾಗ ದೀಕ್ಷಾ ಒಬ್ಬ ಪುಟ್ಟ ಮಗುವಾಗಿ ಬದಲಾಗಿದ್ಲು. ಅಣ್ಣನ ತುಂಟ ತಂಗಿಯಾಗಿ ಮತ್ತು ಅಮ್ಮನ ಮುದ್ದಿನ ಮಗಳಾಗಿ, ವೀಣಾಳಿಗೆ ಒಳ್ಳೆಯ ನಾದಿನಿಯಾಗಿ ಮತ್ತು ಮಗುವಿನ ಪ್ರೀತಿಯ ಅತ್ತೆಯಾಗಿ ಅವಳು ಮಿಂಚುತ್ತಿದ್ಲು. ಅವಳ ಮುಖದಲ್ಲಿ ಅರಳೋ ಪ್ರತಿಯೊಂದು ಪುಟ್ಟ ಸಂತೋಷವನ್ನು ವಿಕ್ರಮ್ ಕಣ್ ತುಂಬಿಕೊಳ್ತಿದ್ದ. ತನ್ನನ್ನೇ ದಿಟ್ಟಿಸಿ ನೋಡ್ತಿದ್ದ ವಿಕ್ರಮ್ನನ್ನು ದೀಕ್ಷಾ ಕೂಡ ಒಂದು ಕ್ಷಣ ನೋಡಿದ್ಲು. ಆ ಕಣ್ಣುಗಳನ್ನ ನೋಡುವಾಗ ಅವಳ ಮೈಯೆಲ್ಲ ಒಂದು ರೀತಿ ನಡುಕ. ಎಂಥ ಕಾಂತಿ ಕಣ್ಣುಗಳು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಿರುವಾಗ ವಿಕ್ರಮ್ ತನ್ನತ್ತ ನಡೆದು ಬರೋದನ್ನು ಅವಳ ಕಂಡ್ಲು. ಹೃದಯ ಜೋರಾಗಿ ಬಡ್ಕೊಳ್ತಿದೆ, ಒಂಥರ ಗಾಬರಿ. ಇಶಾನಿ ಪುಟ್ಟಿ, ಅಮ್ಮ ಈಗೂ ಬರ್ತಿದ್ದೀನಿ ಅಂತ ಹೇಳಿ ಅಲ್ಲಿಂದ ಜಾರ್ಕೊಳ್ಳೋದಕ್ಕೆ ನೋಡೋಷ್ಟರ ಅವಳ ಕೈಗೆ ಒಂದು ಹಿಡಿತಾ ಬಿತ್ತು. ಏನಿದು, ನನ್ನ ದೀಕ್ಷಾ ಅವರಿಗೆ ಈ ಬಚ್ಚಿಟ್ಕೊಳ್ಳೋ ಆಟ? ಏನಿಲ್ಲ ವಿಕ್ರಮ್ ಅವರೇ, ನಿಮ್ಗಾಗ ಅನ್ನಿಸ್ತಿರ್ಬೇಕು ನಾನು ಸುಮ್ಮನೆ ಏನಿಲ್ಲ ಅಂದೆ ಅಲ್ವಾ, ನಾನು ಹೋಗ್ಲಾ? ದೀಕ್ಷಾ, ಸಂತೋಷ ಆಯಿತಾ? ಆ ಪ್ರಶ್ನೆ ಕೇಳಿದ ತಕ್ಷಣ ಅವಳ ಕಣ್ಣಿಂದ ಒಂದು ಹನಿ ಕಣ್ಣೀರು ಉರುಳಿ ವಿಕ್ರಮ್ ಕೈ ಮೇಲೆ ಬಿತ್ತು. ತುಂಬ ಸಂತೋಷ ಆಯಿತು. ಆಗಲೇ ಕೋಣಿಯಲ್ಲಿ ಹೇಳಿದ್ನಲ್ವೇ, ಇಲ್ಲಿ ವಿಕ್ರಮ್ ಅವನನ್ನು ಸೋಲಿಸ್ಬಿಟ್ರು ಅಂತ. ನನ್ನ ಅಮ್ಮ ಅಥವಾ ಅಣ್ಣನನ್ನು ಹೀಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವ್ರನ್ನ ನೋಡಬೇಕಂತ ಮನಸ್ಸು ಅಂಬಲಿಸಿದಾಗಲೂ ವಿಕ್ರಮ್ ಅವ್ರ ಹತ್ರ ಕೇಳೋದಕ್ಕೆ ನನಗೇನೋ ಭಯ ಇತ್ತು. ಯಾಕಂದರೆ ಅವ್ರ ಜೀವನ ಹಾಳು ಮಾಡಿದ ವ್ಯಕ್ತಿಯ ಕುಟುಂಬದವರಲ್ವೇ ಇವರು. ಈಗಲೂ ಅವ್ರ ಮನಸ್ಸಿನಲ್ಲ ದ್ವೇಷ ಇದ್ದರೆ ಏನು ಮಾಡೋದು ಅಂತ ನನ್ನ ಮೊಂಡು ಬುದ್ಧಿ ಯೋಚಿಸ್ಬಿಡ್ತು. ಅದಕ್ಕೆ ಬೇಕಂದೆ ಅವ್ರ ಬಗ್ಗೆ ಏನು ಕೇಳದೆ ಸುಮ್ಮನಿದ್ದೆ. ಆದರೆ ಇಂದು ಅವ್ರನ್ನ ನನ್ನ ಮುಂದೆ ತಂದು ನಿಲ್ಲಿಸಿದಾಗ ನಿಮಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತ ತಿಳಿಲಿಲ್ಲ ಅಂತ ಕೈ ಮುಗಿದ್ಲು. ಹೇ ದೀಕ್ಷಾ, ಏನಿದು, ಸಾಕ್ಬಿಡು ನೀನು, ಈ ಮುಖದ ಸಂತೋಷ ಅದು ಒಂದೇ ನಂಗೆ ಸಾಕು. ಹೋಗೋವ್ರ ಜೊತೆ ಸಮಯ ಕಳಿ. ವಿಕ್ರಮ್ ಅವರೇ, ನೀವೆಲ್ಲಿಗೆ ಹೋಗ್ತಿದ್ದೀರಾ? ನನಗೆ ಸ್ವಲ್ಪ ಆಫೀಸ್ಗೆ ಹೋಗಬೇಕಿದೆ, ಸಣ್ಣ ಕೆಲಸ ಇದೆ. ಆಗಲ್ಲ, ಅದು ಯಾರನ್ನಾದರೂ ಕೇಳಿ ಮಾಡಿಸಿ. ಇಂದು ಪೂರ್ತಿ ನನ್ನ ಜೊತೆ ಇಲ್ಲೇ ಇರಬೇಕು ಪ್ಲೀಸ್. ದೀಕ್ಷಾ, ಸಣ್ಣ ಮಕ್ಕಳಾಗ ಆಟ ಮಾಡಬೇಡ. ನಾನು ಹೋಗಿ 1-2 ಗಂಟೆಯಲ್ಲಿ ಹಿಂದಿರುಗಿ ಬರ್ತೀನಿ. ಹೋಗಲೇಬೇಕಾದ ಪರಿಸ್ಥಿತಿ ಇದೆ. ನಾನು ಸಹಿ ಮಾಡಬೇಕಾದ ಕೆಲವು ದಾಖಲೆಗಳಿವೆ, ಹಾಗಾಗಿ ನಾನು ಹೋಗಲೇಬೇಕು, ಅರ್ಥ ಆಯಿತಾ? ಆಮೇಲೆ ಇಂದು ಇಲ್ಲಿ ಉಳಿಯೋದಕ್ಕಾಗೋದಿಲ್ಲ, ಹೌದಾ? ನಾವು ರಾತ್ರಿಯಿಂದ ಹೊರಡಬೇಕು, ನಮಗೆ ಇನ್ನೊಂದು ಪ್ರಯಾಣ ಇದೆ. ಪ್ರಯಾಣವಾ? ಎಲ್ಲಿಗೆ? ಅದಿನ್ನೊಂದು ಸರ್ಪ್ರೈಸ್. ಈಗ ದೀಕ್ಷಾ ಪುಟ್ಟಿ ಅದರ ಬಗ್ಗೆ ಆಲೋಚಿಸಬೇಡ. ಹೋಗಿ ಅಮ್ಮ ಮತ್ತು ಅಣ್ಣನ ಜೊತೆ ಸೇರ್ಕೊ. ನೀವೆಂದಿಗೂ ಬದಲಾಗಲ್ಲ. ಆ ರಾಕ್ಷಸ ಸ್ವಭಾವ ಹಾಗೇ ಇದೆ, ಹಿಟ್ಲರ್. ಅದಕ್ಕೆ ವಿಕ್ರಮ್ ಬಹಳ ಸುಂದರವಾಗಿ ಮುಗುಳ್ನಕ್ಕ. ಅದೆಲ್ಲ ಬದಲಾದ್ರೆ ಆಮೇಲೆ ವಿಕ್ರಮ್ ಯಾರು ಅಂತ ಕೇಳ್ತಾರೆ. ನನ್ನ ದೀಕ್ಷಾ ಅವರಿಗೆ ಹಿಟ್ಲರ್ ವಿಕ್ರಮ್ನೇ ಇಷ್ಟ ಅಂತ ಯಾರೋ ಹೇಳೋದನ್ನು ನಾನು ಕೇಳಿದ್ದೆ. ದೀಕ್ಷಾ ನಾಲಿಗೆ ಕಚ್ಚಿ ವಿಕ್ರಮ್ನನ್ನು ನೋಡಿದ್ಲು. ಹೋಗೋಗು, ಅಷ್ಟೊಂದು ನಿಂತು ಬೆವರೋ ಅವಶ್ಯಕತೆ ಇಲ್ಲ. ವಿಕ್ರಮ್ ಅವಳಿಗೆಲ್ಲ ಮೆಲ್ಲಗೆ ತುಟಿ ಹೊಟ್ಟು ಹೊರಟು ಹೋದ. ದೀಕ್ಷಾ ಒಂದು ನಗುವಿನಿಂದ ಅವನ್ನ ಹೋಗೋದನ್ನೇ ನೋಡ್ತಾ ನಿಂತಳು. 2 ಗಂಟೆ ಅಂತ ಹೇಳಿ ಹೋದವನು ಸಂಜೆ ಆಗ್ತಾ ಬಂದರೂ ಬರಲಿಲ್ಲ. ಅವನು ಕಾರ್ನಿಂದ ಇಳಿವಾಗಲೇ ಕಂಡ ಮನೆಯ ಪಡಸಾಲೆಯಲ್ಲಿ ಮುಖ ಉಬ್ಬಿಸ್ಕೊಂಡು ನಿಂತಿರೋ ದೀಕ್ಷಾಳನ್ನು. ಹೀಗೆ ಮುನ್ಸ್ಕೊಂಡು ನಿಂತಿರೋಣ ಒಮ್ಮೆ ನೋಡಿ ವಿಕ್ರಮ್ ಒಳಗೋದ. ಏನಿದೆ ದರ್ಶನ್, ನನ್ನ ಹೆಂಡತಿ ಮುಖ ಹೀಗೆ ಉಪ್ಕೊಂಡಿದೆ, ನೀವು ಯಾರಾದರೂ ಅವಳಿಗೇನಾದರೂ ಅಂದ್ರಾ? ಅಪ್ಪ ದೀಕ್ಷಾ, ಅಮ್ಮ ನಿಮ್ಮ ಮೇಲೆ ಸಿಟ್ಟಾಗಿದ್ದಾರೆ. ಅಪ್ಪ ಬೇಗ ಬರ್ತೀನಿ ಅಂತ ಹೇಳಿ ಹೋಗಿ ಬರಲೇ ಇಲ್ಲ ಅಲ್ವಾ ಅಂದ್ಲು ಇಶಾನಿ. ಬಾವ, ಇವಳು ಮಧ್ಯಾಹ್ನ ಊಟನೂ ಮಾಡಿಲ್ಲ. ದೀಕ್ಷಾ, ಕೂಗಬೇಡಿ. 2 ಗಂಟೆ ಅಂತ ಹೇಳಿ ಹೋಗಿ ಈಗ 4-5 ಗಂಟೆ ಆಯಿತು. ನನ್ನ ಮೋಸ ಮಾಡಿದ್ರಲ್ವಾ? ದೀಕ್ಷಾ, ನಾನು ಆಫೀಸ್ಗೆ ಹೋಗಿದ್ದೆ ಹೊರತು ಆಟ ಆಡೋಕ್ಕಲ್ಲ. ಅಲ್ಲಿಗೆ ಹೋದ್ಮೇಲೆ ನನ್ನ ಕೆಲಸದ ಒತ್ತಡ ನೀನು ಗೊತ್ತಿರೋ ವಿಷಯವೇ ಅಲ್ವಾ? ಅನಿರೀಕ್ಷಿತವಾಗಿ ಒಂದು ಹೊಸ ಪ್ರಾಜೆಕ್ಟ್ ಬಂತು, ಅದರ ಚರ್ಚೆಯಲ್ಲಿ ಅದಕ್ಕೆ ತಡ ಆಯಿತು. ಆದರೆ ನೀನು ಹೀಗೆ ಊಟ ಮಾಡದೇ ಇರೋದು ಯಾಕೆ ದೀಕ್ಷಾ? ನೀನು ಹೀಗೆ ಮಾಡ್ತೀಯಾ? ವಿಕ್ರಮ್ ಅವರೇ, ಅದು ನನಗೀಗ ಬೇಜಾರಾಯಿತು, ಅದಕ್ಕೆ ಕ್ಷಮಿಸಿ. ಅವಳದೊಂದು ಕ್ಷಮೆ. ಬಾಯಿಲ್ಗೆ. ವಿಕ್ರಮ್ ದೀಕ್ಷಾಳ ಕೈ ಹಿಡಿದು ಡೈನಿಂಗ್ ಟೇಬಲ್ ಬಳಿ ಕರ್ಕೊಂಡು ಹೋದ. ಒಂದು ಕುರ್ಚಿ ಎಳೆದು ಅವಳನ್ನ ಅದರಲ್ಲಿ ಕೂರಿಸ್ತಾ. ನಂತರ ವಿಕ್ರಮ್ ಹೋಗಿ ಕೈ ತೊಳೆದು ಬಂದು ಅವಳ ಪಕ್ಕದ ಕುರ್ಚಿಯಲ್ಲಿ ಕೂತ. ಟೇಬಲ್ ಮೇಲೆ ಬೋರ್ಲ್ ಹಾಕಿದ ತಟ್ಟೆಯನ್ನು ತೆಗೆದದಕ್ಕೆ ಅನ್ನ ಮತ್ತು ಸಾರು ಬಡಿಸ್ತಾ. ಎಲ್ಲರೂ ವಿಕ್ರಮ್ ಮಾಡ್ತಿರೋದು ನೋಡ್ತಾ ನಿಂತರು. ದೀಕ್ಷಾ ಕೂಡ ವಿಕ್ರಮ್ನ ನೋಡಿದ್ಲು. ಅಷ್ಟರಲ್ಲಿ ಅವಳ ಬಾಯಿ ಹತ್ರ ವಿಕ್ರಮ್ ಕೈ ಬಂತು. ಆ ಕೈಯಲ್ಲಿ ತನಗಾಗಿ ನೀಡಿದ ಒಂದು ತುತ್ತು ಅನ್ನ ಕಂಡ ತಕ್ಷಣ ದೀಕ್ಷಾಳ ಕಣ್ಣು ತುಂಬಿ ಬಂದವು. ಆ ತುತ್ತನ್ನು ತಿಂದ್ಲು. ಹೇ, ಯಾಕೆ ಅಳ್ತಿದ್ದೆ ನೀನು? ಊಟದ ಮುಂದೆ ಕೂತಾಗ ಎಂದಿಗೂ ಅಳಬಾರ್ದು. ವಿಕ್ರಮ್ ಅವಳು ಕಣ್ಣೀರು ಒರೆಸ್ತಾ. ನಂತರ ಮತ್ತೆ ಅವಳಿಗೆ ತಿನ್ನಿಸ್ತಾ. ಆ ತಟ್ಟೆಯಲ್ಲಿ ಇದ್ದಂಥ ಅನ್ನ ಎಲ್ಲವನ್ನ ಕೂಡ ಅವನೇ ತಿನ್ನಿಸ್ತಾ. ಅವನು ತಿನ್ನಿಸೋದನ್ನು ಪ್ರತಿಯೊಬ್ಬರು ನೋಡಿ ತುಂಬಾ ಸಂತೋಷವನ್ನು ಪಟ್ಟರು. ಆದರೆ ಒಬ್ಬರ ಮುಖ ಮಾತ್ರ ಸ್ವಲ್ಪ ಗಂಭೀರವಾಗಿತ್ತು. ಬೇರೆ ಯಾರೂ ಅಲ್ಲ, ನಮ್ಮ ಇಶಾನಿ ಮರಿ. ದೀಕ್ಷಾ ಅಮ್ಮನೇ ಆಗಿದ್ರು ವಿಕ್ರಮ್ ಅಪ್ಪ. ಅಮ್ಮನಿಗೆ ತಿನ್ನಿಸ್ದಾಗ ಇಶಾನಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು, ಅಷ್ಟೇ ವಿಷಯ. ವಿಕ್ರಮ್ ಅವರೇ, ಅದು ನೋಡಿ ನಮ್ಮ ತುಂಟು ಮರಿ ಮುಖ. ಆಗಲೇ ವಿಕ್ರಮ್ ಕೂಡ ಗಮನಿಸಿದ್ದು, ಮುಖ ಉಬ್ಬಿಸ್ಕೊಂಡು ಕೂತಿದ್ದಾಳೆ. ಇಶಾನಿ ಪುಟ್ಟ, ಇಲ್ಲಿ ಬಾಯಲ್ಲಿ. ವಿಕ್ರಮ್ ಕೈ ಚಾಚಿದ ತಕ್ಷಣ ಇಶಾನಿ ಓಡ್ ಬಂದು ಅವನ ಮಡಲಲ್ಲಿ ಕೂತ್ಲು. ವಿಕ್ರಮ್ ತಟ್ಟೆಗೆ ಸ್ವಲ್ಪ ಅನ್ನ ಹಾಕೊಂಡು ಇಶಾನಿ ಮಗಳಿಗೂ ತಿನ್ನಿಸ್ತಾ. ಅಷ್ಟಕ್ಕೆ ಅವಳು ಖುಷಿಯಾದ್ಲು. ಹೆಂಡತಿ ಮತ್ತು ಮಗಳಿಗೆ ಮಾತ್ರ ಉಣಿಸಿದ್ರೆ ಸಾಕಾ? ನಿನಗೆ ಹಸಿವಾಗ್ತಿಲ್ವಾ? ಕೇಳಿದ್ರು. ಇವರು ಹೊಟ್ಟೆ ತುಂಬಿದಾಗ ನನಗೂ ತುಂಬಿತು ಅಮ್ಮ. ಆಹಾ, ಅದೆಲ್ಲ ಹೇಳಿದ್ರೆ ನಡೆಯಲ್ಲ. ಅವ್ರು ಸ್ವಲ್ಪ ಅನ್ನ ಬಡಿಸಿ ಅದರಿಂದ ಒಂದು ತುತ್ತು ವಿಕ್ರಮ್ ಹಿಡಿದ್ರು. ಸಂತೋಷದಿಂದ ಅವನು ಅದನ್ನು ತಿಂದಾಗ ದೀಕ್ಷಾಳಿಗೆ ಆಶ್ಚರ್ಯ ಆಯಿತು.
ದೀಕ್ಷಾ, ವಿಕ್ರಮ್ ನನ್ನ ಅಳಿಯನಲ್ಲ, ನನ್ನ ಮಗನೇ ಆಗಿದ್ದಾನೆ. ದೇವರು ನಿನಗಿವನ್ನ ನೀಡಿದ್ದಾನೆ. ಇನ್ನು ಮರಣವೇ ನನ್ನ ಅಪ್ಪಿದ್ರೂ ನನಗೆ ಬೇಜಾರಿಲ್ಲ. ಯಾಕಂದರೆ ವಿಕ್ರಮ್ನ ರಕ್ಷಣೆ ನಿನಗೆ ಮತ್ತು ಈ ಕುಟುಂಬಕ್ಕೆ ಸದಾ ಇರುತ್ತೆ ಅಂತ ನನಗೆ ನಂಬಿಕೆ ಇದೆ. ನನ್ನ ಗಂಡ ಅಂತ ಹೇಳ್ಕೊಳ್ಳೋ ಆ ನೀಚ ಇವ್ರ ಕುಟುಂಬವನ್ನು ಇಲ್ಲದಾಕ್ಸಿದ್ರು ಸಹ ಇವ್ನು ನಮ್ಮ ಮೇಲೆ ತೋರಿದ ಈ ದಯೆ ಇದೆಯಲ್ಲ, ಅದರಿಂದ ಇಂದು ನಮ್ಮ ಜೀವಗಳು ಉಳಿದಿದೆ. ದೊಡ್ಡ ಮನಸ್ಸಿವನದು. ಇವನಂತವನ್ನ ಪಡೆದು ನೀನೇ ಪುಣ್ಯವಂತೆ. ಮಾತುಗಳಲ್ಲಿ ಜೇನು ಸುರಿಸಿ ಪ್ರೀತಿಸಲು ಇವನಿಗೆ ತಿಳಿಯದೆ ಇರಬಹುದು, ಆದರೆ ಇವನ ಪ್ರೀತಿ ಅಷ್ಟೊಂದು ಗಟ್ಟಿಯಾಗಿದೆ. ಮಹಾದೇವನ ಪ್ರೀತಿಯಂತೆ. ದೀಕ್ಷಾಳ ಕೈನ ಅವರು ವಿಕ್ರಮ್ ಕೈ ಮೇಲೆ ಇರಿಸಿದ್ರು. ಕೈ ಹಿಡಿದು ಕೊಟ್ಟಿಲ್ಲ. ನನ್ನ ಮಗಳನ್ನು ಹಾಗೆ ಮಾಡದಿದ್ರು ಅವಳನ್ನ ನೀನು ರಕ್ಷಿಸ್ತಿದೀಯಾ ಅಂತ ನನಗೆ ಗೊತ್ತು. ಆದರೂ ಈ ತಾಯಿ ತುಂಬಿದ ಮನಸ್ಸಿನಿಂದ ನನ್ನ ಮಗಳನ್ನು ಅವಳ ಪತಿ ಕೈಗಳಿಗೆ ಒಪ್ಪಿಸ್ತಿದ್ದೇನೆ. ಅಮ್ಮ, ಈ ವಿಕ್ರಮ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಇವಳನ್ನ ನಾನು ರಕ್ಷಿಸ್ತೀನಿ. ನನ್ನಿಂದ ಸ್ವಲ್ಪ ಜಾಸ್ತಿ ನೋವು ಅನುಭವಿಸಿದ್ಲು ದೀಕ್ಷಾ. ಇನ್ನು ಮುಂದೆ ಒಂದು ಸಣ್ಣ ನೋವು ಅವಳಿಗೆ ನನ್ನಿಂದ ಆಗೋದಿಲ್ಲ. ಇದು ಈ ವಿಕ್ರಮ್ ನೋವು ಕೊಡೋ ಮಾತು. ಸಾಕು ಮಗನೇ, ಇಷ್ಟೇ ಅಮ್ಮನಿಗೆ ಬೇಕಾದದ್ದು. ಅವರಿಬ್ಬರನ್ನ ತಪ್ಪಿಕೊಂಡ್ರು. ಆ ತಾಯಿಯ ಪ್ರೀತಿ ಮರೆಯಲಿ ಇಬ್ಬರು ಪುಟ್ಟ ಹಕ್ಕಿಗಳಂತೆ ಕೂತರು. ಆ ಗುಂಪಿಗೆ ಶಾನಿ ಪುಟ್ಟಿ ಸೇರಿದ ಮೇಲೆ ಅದು ಸಂಪೂರ್ಣ ಆಯಿತು. ತುಂಬ ತಡವಾಗಿ ಅವರು ಮಲಗೋದಕ್ಕೆ ಹೋದ್ರು. ಬಹಳ ಕಾಲದ ನಂತರ ಅಮ್ಮ ಮತ್ತು ಅಣ್ಣ ಸಿಕ್ಕಿದ್ರಿಂದ ದೀಕ್ಷಾ ಮತ್ತು ಆ ಹಳೆ ತುಂಟ ದೀಕ್ಷಳಾಗಿ ಬದಲಾಗಿದ್ಲು. ಇಲ್ಲಿವರೆಗೆ ತನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಪುಟ್ಟ ವಿಷಯವನ್ನು ಅಮ್ಮ ಮತ್ತು ಅಣ್ಣನಿಗೆ ಹೇಳುವಾಗ ಅವಳು ಕೆಲವೊಮ್ಮೆ ನಗ್ತಿದ್ಲು, ಕೆಲವೊಮ್ಮೆ ಕಣ್ಣೀರು ಹಾಕ್ತಿದ್ಲು. ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಒಂದು ಮಗುವಿನಂತೆ ಮಲಗಿದ್ಲು. ಪ್ರೀತಿಯಿಂದ ಅವಳು ಕೂದಲನ್ನ ಅಮ್ಮ ಸವರ್ತಿದ್ರು. ಸರಿ ಸಾಕು, ಈ ಪ್ರೀತಿಯ ಪ್ರದರ್ಶನ, ಹೋಗಿ ಮಲಗೋದಕ್ಕೆ ನೋಡಿ. ಬಾವ ಮತ್ತು ಮಗಳು ಮಲಗಿರಬಹುದು. ಅಮ್ಮ, ಈ ಅಣ್ಣನ ಹೊಟ್ಟೆ ಕಿಚ್ಚು ಇನ್ನೂ ಬದಲಾಗಿಲ್ಲ ಅಲ್ವಾ? ಅಮ್ಮ ನನ್ನ ಸ್ವಲ್ಪ ಪ್ರೀತಿಸಿದ್ರೆ ಸಾಕು, ನನ್ನ ಅಣ್ಣನಿಗೆ ಹೊಟ್ಟೆ ಕಿಚ್ಚಾಗುತ್ತೆ ಅಲ್ವಾ ವೀಣಾಕ್ಕ? ಓ ಹೋಗೆ, ನನಗೇನು ಹೊಟ್ಟೆ ಕಿಚ್ಚಿಲ್ಲ. ಅಂದಾಗ ಅಮ್ಮನಿಗೆ ನನ್ನಂತರವೇ ನೀನು ಕೇಳಿದ್ಯಾ? ಹೋಗೋ ಕಪ್ಪೆ, ಅಮ್ಮನಿಗೆ ನನ್ನ ಕಂಡ್ರೇ ಹೆಚ್ಚಿಷ್ಟ ಅಲ್ವಾ ಅಮ್ಮ? ಅಯ್ಯೋ ನಿಲ್ಲಿಸಿ ಇಬ್ರು, ನನಗಿಬ್ರು ಒಂದೇ ಇಷ್ಟ ಸಾಕಾ? ದೀಕ್ಷಾ ಹೋಗಿ ಮಲಗು. ವೀಣಾ, ನೀನು ಇವನ್ನ ಕರ್ಕೊಂಡು ಹೋಗು, ಇಲ್ದಿದ್ರೆ ಅಣ್ಣ ತಂಗಿ ಮತ್ತೆ ಶುರು ಮಾಡ್ತಾರೆ. ದೀಕ್ಷಾ ಕೋಣೆಗೆ ಬಂದಾಗ ವಿಕ್ರಮ್ ಹಾಸಿಗೆ ಮೇಲೆ ಮಲಗಿದ್ದ. ಅವನ ಎದೆ ಮೇಲೆ ಇಶಾನಿ ಮಲಗಿದ್ಲು. ಬಾಗಿಲು ಹಾಕೋ ಶಬ್ದ ಕೇಳವನ್ ತಿರುಗಿ ನೋಡ್ದ. ಆಹಾ, ಬಂದ್ಯಾ? ಅವಳ ಹಾಸಿಗೆ ಹತ್ರ ಬಂದು ಅವನು ಮಲಗಿದ ಪಕ್ಕದಲ್ಲಿ ಕೂತ್ಲು. ಯಾಕೆ ಬರಬಾರ್ದಿತ್ತಾ ಅಂತ ಮರು ಪ್ರಶ್ನೆ ಹಾಕಿದ್ಲು. ಅಲ್ಲ, ಬಹಳ ದಿನಗಳ ನಂತರ ಅಮ್ಮ ಮತ್ತು ಅಣ್ಣ ಸಿಕ್ಕಿದಾರಲ್ಲ, ಇಂದು ಅವ್ರ ಜೊತೆ ಮಲಗ್ತೀಯಾ ಅಂದ್ಕೊಂಡೆ, ಅದಕ್ಕೆ ಕೇಳಿದೆ. ಅದು ನಾನು ಅಣ್ಣನೂ ಸ್ವಲ್ಪ ಜಗಳ ಆಡಿದ್ವು, ಆಗ ಅಮ್ಮ ನಮ್ಮನ್ನು ಓಡಿಸಿದ್ರು. ಒಳ್ಳೇದಾಯಿತು. ಇನ್ನು ಬೇರೆ ಏನು ಕೆಲಸ ಇಲ್ವಲ್ಲ, ಬೇಗ ಮಲಗು. ನಾಳೆ ಬೆಳಗ್ಗೆ ನಾವು ಹೊರಡಬೇಕು. ಎಲ್ಲಿಗೆ? ಪ್ರಶ್ನೆ ಬೇಡ, ಮಲಗೋದು ನೋಡು. ಹ್ಞೂ. ವಿಕ್ರಮ್ನನ್ನು ನೋಡಿ ಮುಖ ಸಿಂಡಿರಿಸಿ ಅವಳು ತಿರುಗಿ ಮಲಗಿದ್ಲು. ತುಟಿಯಲ್ಲಿ ಅರಳಿದ ನಗುವಿನೊಂದಿಗೆ ವಿಕ್ರಮ್ ಕೂಡ ಮಗಳನ್ನ ತಪ್ಪಿಕೊಂಡಿದ್ರೆ ಜಾರ್ದ. ಅಮ್ಮ ಮತ್ತು ಅಣ್ಣನಿಗೆ ವಿದಾಯ ಹೇಳಿ ಹೊರಡುವಾಗ ದೀಕ್ಷಾಳ ಕಣ್ಣುಗಳು ತುಂಬಿದ್ವು. ಅಯ್ಯೋ ಅಣ್ಣನ ತುಂಟು ಮಗಳು, ಯಾಕೆ ಅಳ್ತಿದ್ಯಾ? ನೀವೊಂದು ಸಣ್ಣ ಟೂರ್ ಹೋಗ್ತಿದ್ದೀರಾ ಅಷ್ಟೇ, ಅದು ಮುಗಿದ ಮೇಲೆ ಇಲ್ಲಿಗೆ ತಾನೇ ಬರೋದು. ಅದೇ ತಾನೇ. ಈ ದೀಕ್ಷಾ ಸುಮ್ಮನೆ ಹತ್ತು ಓವರ್ ಮಾಡ್ತಿದ್ದಾಳಲ್ವಾ ಅಣ್ಣ? ಇಶಾನಿ ಪುಟ್ಟಿ ಹೇಳಿದ್ಲು. ದೀಕ್ಷಾ ಇಶಾನಿಯನ್ನು ಗುರಾಯಿಸಿದ್ಲು. ದೀಕ್ಷಾ, ನನ್ನ ಮಗುವನ್ನು ನೋಡಿ ಹೆದರಿಸ್ಬೇಡ, ಸಂತೋಷದಿಂದ ಹೋಗ್ಬಾ. ಓ ಆಯ್ತಮ್ಮ, ಎಲ್ಲರೂ ಈ ವಿಕ್ರಮ್ನ ಕಡೆಯವರೇ ಆಗಿದ್ದೀರಲ್ಲ, ನಿಮ್ಗೆಲ್ರಿಗೂ ಗೊತ್ತು ನಾವೆಲ್ಲಿಗೆ ಹೋಗ್ತಿದ್ವಿ ಅಂತ. ಆದರೆ ಹೋಗೋ ನನಗೆ ಮಾತ್ರ ಗೊತ್ತಿಲ್ಲ ಅಂತ ದೀಕ್ಷಾ ಬೇಜಾರಿಂದ ಹೇಳಿದ್ಲು. ನನ್ನ ದೀಕ್ಷಾ, ಯಾಕೆ ಬೇಜಾರಲ್ಲ, ಸ್ವಲ್ಪ ಸಮಯದ ನಂತರ ದೂರ ಆಗುತ್ತೆ. ಇದು ಕೂಡ ನಾನು ನಿನಗೆ ನೀಡೋ ಒಂದು ಸರ್ಪ್ರೈಸ್, ಅದು ನನ್ನ ಸಂತೋಷ. ಓ ಆಯಿತು ಸರ್. ಒಂದು ನಗುವಿನೊಂದಿಗೆ ಅವಳು ವಿಕ್ರಮ್ ಜೊತೆ ಕಾರ್ ಹತ್ತಿದ್ಲು. ಹೊರಗೆ ನೋಡ್ತಾ ಎಲ್ರಿಗೂ ಕೈ ಬೀಸಿದ್ಲು. ಸ್ವಲ್ಪ ಸಮಯದ ಪ್ರಯಾಣದ ನಂತರ ಅವರು ಪ್ರಯಾಣಿಸ್ತಿದ್ದ ಕಾರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪಿತು. ಇದೇನು ವಿಕ್ರಮ್ ಅವರೇ, ವಿಮಾನ ನಿಲ್ದಾಣಕ್ಕೆ ಯಾಕೆ ಹೋಗ್ತಿದ್ದೀವಿ? ಬಾ ಇಳಿ, ಹೇಗಿದ್ರು ಇಲ್ಲಿವರೆಗೆ ಬಂದಿಲ್ವೇ? ಇನ್ನೊಂದು ಸ್ವಲ್ಪ ತಾಳ್ಮೆಯಿಂದ ಇರು. ವಿಮಾನ ನಿಲ್ದಾಣದ ಚೆಕಿಂಗ್ ಎಲ್ಲ ಮುಗಿದ ನಂತರ ಅವರು ವಿಮಾನ ಹತ್ತೋದಕ್ಕೆ ಹೋದರು. ವಿಕ್ರಮ್ ತನ್ನ ಕೈಯಲ್ಲಿದ್ದ ದೀಕ್ಷಾ ಟಿಕೆಟ್ ಅವಳ ಕೈ ಕೊಟ್ಟ. ಅದರಲ್ಲಿನ ಸ್ಥಳದ ಹೆಸರು ನೋಡಿದ ತಕ್ಷಣ ಅವಳು ಒಂದು ಕ್ಷಣ ಸ್ತಬ್ಧಳಾದ್ಲು. ಚೆನ್ನೈ. ವಿಮಾನ ಹತ್ತಿ ಮೂವರು ತಮ್ಮ ಸೀಟ್ಗಳಲ್ಲಿ ಕೂತರು. ದೀಕ್ಷಾಳ ಕಣ್ಣುಗಳು ತುಂಬು ಬಂದವು. ದೀಕ್ಷಾ, ಆ ಕರೆಗಳು. ವಿಕ್ರಮ್ ಹೆಗಲ ಮೇಲೆ ತಲೆ ಇಟ್ಟು ಕೂತಲು. ತುಟಿಗಳು ನಡಕ್ತಿದ್ವು. ನನಗೆ ಬೇಜಾರಾಗ್ತಿದೆ ವಿಕ್ರಮ್ ಅವರೇ, ಒಮ್ಮೆ ನಾನು ಎಲ್ಲವನ್ನ ಬಿಟ್ಟು ಓಡ್ ಹೋದದ್ದು ಅಲ್ಲಿಂದ ಅಲ್ವಾ? ಒಳ್ಳೆ ಮತ್ತು ಕೆಟ್ಟ ನೆನಪುಗಳು ಕೊಟ್ಟ ಅಲ್ಲಿಗೆ. ಮತ್ತೆ ವಿಕ್ರಮ್ ಅವಳ ತಲೆಯನ್ನು ಮೆಲ್ಲಗೆ ಸವರ್ತಾ, ಅದನ್ನೆಲ್ಲ ಮರ್ತು ಬಿಡು ಅಂತ ನಾನು ಹೇಳೋದಿಲ್ಲ, ಆದರೆ ಅದರ ಬಗ್ಗೆ ಯೋಚಿಸಿ ಇನ್ನೂ ಬೇಜಾರು ಮಾಡ್ಕೊಳ್ಬೇಡ. ಈ ಪ್ರಯಾಣ ಸಂತೋಷಕ್ಕಾಗಿ ಅಂದ. ಹ್ಞೂ, ಹಾಗಾದರೆ ನನ್ನ ದೀಕ್ಷಾ ಒಮ್ಮೆ ನಗ್ತಾಳೆ ಈಗ. ಅವಳು ಗಲ್ಲ ಹಿಡಿದು ಎತ್ತಿ ಅವನು ಹೇಳಿದಾಗ ಅವಳ ಮುಖದಲ್ಲಿ ನಗು ಅರಳಿತು ಮತ್ತು ಅವನ ಸ್ಪರ್ಶಕ್ಕೆ ಅವಳು ಮೈ ಮರೆತಳು. 1-2 ಗಂಟೆ ಪ್ರಯಾಣದ ನಂತರ ಅವರು ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಲುಪಿದ್ರು. ಅಲ್ಲಿಂದ ವಿಕ್ರಮ್ನ ಡ್ರೈವರ್ ಅವರನ್ನ ಕರ್ಕೊಂಡು ವಿಕ್ರಮ್ನ ವಿಲ್ಲಾಕ್ಕೆ ಹೋದರು. ಆ ಮನೆ ಅಂಗಳಕ್ಕಿಳಿಯುವಾಗ ದೀಕ್ಷಾಳೆಗಳೇ ನೆನಪುಗಳು ಬಂದವು. ಸ್ನಾನದ ಕೋಣೆಯಲ್ಲಿ ಬಿದ್ದು ಕೈ ಮುರ್ಕೊಂಡು ಮಲಗಿದ್ದ ವಿಕ್ರಮ್ನನ್ನು ನೋಡಲು ಬಂದಾಗ ಅವರು ಕಟು ಮಾತುಗಳಿಂದ ನೋಯಿಸಿದ್ದು, ತನಗಾಗಿ ಡಿವೋರ್ಸ್ ನೋಟಿಸ್ ಕಳಿಸಿದ್ದನ್ನು ಹೇಳಿದ್ದು, ಕಣ್ಣೀರಿನೊಂದಿಗೆ ಎಲ್ಲಿಂದ ಹೋದದ್ದು ಎಲ್ಲವೂ ನೆನಪಾಯಿತು. ದೀಕ್ಷಾ, ದೀಕ್ಷಾ, ನಾನು ಅಚಾನಕ್ಕಾಗಿ, ಗೊತ್ತು ಒಮ್ಮೆ ಅಳ್ತಾ ಹೊರ ಹೋದ ಮನೆ ಇದು, ಇಲ್ಲ ನಾನು ಹೊರ ಹಾಕಿದ ಅನ್ನೋದೇ ಸರಿ, ಆದರೆ ಇಂದು ಈ ಮನೆಗೆ ಸಕಲ ಅಧಿಕಾರ ಮತ್ತು ಸಂತೋಷದಿಂದ ನೀನು ಪ್ರವೇಶಿಸಬೇಕು. ಅಪ್ಪ, ದೀಕ್ಷಾಮ ಯಾಕೆ ಕಳ್ತಿದ್ದಾರೆ? ಅದೆಲ್ಲ ದೊಡ್ಡ ಕತೆ. ಅಪ್ಪ ಆಮೇಲೆ ಹೇಳ್ತಾರೆ ಆಯಿತಾ? ಅಲ್ವಾ ದೀಕ್ಷಾ?
ದೀಕ್ಷಾ ವಿಕ್ರಮ್ನ ಗುರಾಯಿಸಿ ನೋಡಿ ಅವನಿಂದ ಕೀ ಪಡೆದು ಬಾಗಲ್ ತೆರೆದು ಬಲಗಾಲಿಟ್ಟು ಒಳಗೆ ಹೋದ್ಲು. ಒಂದು ನಗುವಿನೊಂದಿಗೆ ಈಶಾನಿ ಎತ್ಕೊಂಡು ವಿಕ್ರಮ್ ಕೂಡ ಒಳಗೆ ಹೋದ. ಫ್ರೆಶ್ ಆಗಿ ಒಂದು ಲೈಟ್ ಹಣದಿ ಮತ್ತು ಕಪ್ಪು ಬಣ್ಣದ ಡಿಸೈನ್ ಇರೋ ಚೂಡಿದಾರ್ ಧರಿಸಿ ಹೊರಬಂದ ದೀಕ್ಷಾಳನ್ನ ವಿಕ್ರಮ್ ನೋಡುತ್ತಲೇ ನಿಂತ. ಚೂಡಿದಾರ್ ಅವಳು ಬಹಳ ಅಪರೂಪಕ್ಕೆ ಧರಿಸ್ತಾಳೆ. ಈ ಉಡುಪಿನಲ್ಲಿ ಅವಳು ತುಂಬ ಕ್ಯೂಟಾಗಿ ಕಾಣ್ತಿದ್ಲು. ತನ್ನನ್ನೇ ಮೈಮರೆತು ನೋಡ್ತಿದ್ದವನ ಹತ್ರ ಬಂದು ದೀಕ್ಷಾ ಸ್ವಲ್ಪ ಕೆಮ್ಮದ್ಲು. ಏನೀಗ ನೋಡ್ತಿದ್ದೀರಾ? ಏನಿಲ್ಲ, ನಿನ್ನ ಚೂಡಿದಾರ್ನಲ್ಲಿ ನೋಡಿದಾಗ ಒಮ್ಮೆ ನೋಡಿದೆ ಅಷ್ಟೇ. ಇವ್ರ್ಯಾಕೆ ಹೀಗೆ ದೇವ್ರೇ? ಇಷ್ಟು ದಿನ ಜೊತೆಗಿದ್ರು ಹೆಂಡತಿ ಹತ್ರ ಸ್ವಲ್ಪ ಕೂಡ ರೊಮ್ಯಾನ್ಸ್ ಮಾಡದ ಹೊರಟ ಈ ಮನುಷ್ಯ ಯಾಕೆ ಹೀಗೆ? ಇವ್ರಿಗೇನಾದರೂ ಅಂತ ದೀಕ್ಷಾ ಯೋಚಿಸ್ತಿದ್ಲು. ದೀಕ್ಷಾ, ವಿಕ್ರಮ್ ಅವರೇ, ಏನು ಏನು ನನ್ನ ಮುಖ ನೋಡಿ ಕನ್ಸು ಕಾಣ್ತಿದ್ಯಾ? ನಾನೇನು ನೋಡಿಲ್ಲ. ಅಂದ ಹಾಗೆ ಮಗಳೇಲಿದ್ದಾಳೆ. ಅವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋ ಅಕ್ಕನ ಜೊತೆ ತುಂಬ ಫ್ರೆಂಡ್ ಆಗಿದ್ದಾಳೆ. ಏನೋ ಮಾತಾಡ್ತಿದ್ದಾಳೆ. ಅವಳು ಹೇಳೋದು ಅವರಿಗೆ, ಅವ್ರು ಹೇಳೋದು ಇವಳಿಗೆ ಅರ್ಥ ಆಗ್ತಿದೆಯೋ ಇಲ್ವೋ ದೇವ್ರಿಗೆ ಗೊತ್ತು. ಅಪ್ಪನ ಮಗಳಲ್ವಾ, ಹಾಗೆ ಬರ್ತಾಳೆ. ಅಪ್ಪನ ಮಗಳೇ ಹೌದು, ಆದರೆ ಮಾತುಗಾರಿಕೆಯಲ್ಲಿ ಇವಳು ಅಮ್ಮನ ಮಗಳು. ಇರಲಿ ಬಿಡಿ, ಇಲ್ದಿದ್ರೆ ವಿಕ್ರಮ್ನ ಹಾಗೆ ಗಂಭೀರವಾಗಿ ಮುಖ ಇಟ್ಕೊಂಡು ನಡೆದ್ರೆ ನನ್ನ ಮಗು ಬಾಡ್ ಹೋಗುತ್ತೆ. ಸಾಕು, ನಾನು ನಿನ್ನ ಜೊತೆ ವಾದ ಮಾಡೋದಿಲ್ಲ. ಭಯ ಇರಲಿ. ಎಂಥ ಜನ್ಮ ಇದು ಅಂತ ವಿಕ್ರಮ್ ನಗ್ತ. ಅಂದ ಹಾಗೆ ನಮಗೆ ಸಂಜೆ ಇಬ್ಬರು ಅತಿಥಿಗಳು ಬರ್ತಾರೆ. ಯಾರು ಏನು ಅಂತ ಕೇಳಬೇಡ, ಹೇಳೋದಿಲ್ಲ. ಹೇಳ್ಬೇಡಿ, ನೀವೆಲ್ಲವನ್ನ ಮನಸ್ಸಿನಲ್ಲಿ ಬಚ್ಚಿಟ್ಕೊಳ್ಳಿ. ವಿಕ್ರಮ್ನನ್ನು ನೋಡಿ ಮುನಿಸ್ಕೊಂಡು ಹೋಗ್ತಿದ್ದ ಅವಳಿಗೆ ವಿಕ್ರಮ್ ಕಣ್ಣು ಮೆಟಕಿಸ್ದ. ಅದನ್ನು ಕಂಡು ಮುಖ ತಿರುಗಿಸಿ ಅವಳು ಹೊರಗೋದ್ಲು. ಸಂಜೆ ಆಗೋಷ್ಟರಲ್ಲಿ ಊಟ ಎಲ್ಲ ತಯಾರಿಸಿ ಕೆಲಸದವ್ರು ಹೋಗಿದ್ರು. ಹಾಲಿನ ಸೋಫಾದಲ್ಲಿ ಟಿವಿ ನೋಡ್ತಾ ದೀಕ್ಷಾ, ವಿಕ್ರಮ್ ಮತ್ತು ಇಶಾನಿ ಕೂತಿದ್ರು. ದೀಕ್ಷಾಳ ಕಣ್ಣುಗಳು ಪದೇ ಪದೇ ಬಾಗಿಲಿನ ಕಡೆ ಹೋಗ್ತಿದ್ವು. ಅದನ್ನು ಕಂಡು ವಿಕ್ರಮ್ ಮತ್ತು ಇಶಾನಿ ದೀಕ್ಷಾಳನ್ನು ನೋಡಿ ನಗ್ತಿದ್ರು. ಅವಳಿಬ್ಬರನ್ನ ಗುರಾಯಿಸಿ ನೋಡ್ತಿದ್ಲು. ಅಪ್ಪ, ಅವ್ರು ಇನ್ನೂ ಬರಲಿಲ್ವಾ? ನಂಗೆ ನೋಡೋದಕ್ಕೆ ತುಂಬ ಆಸೆ ಆಗ್ತಿದೆ. ಅದನ್ನು ಕೇಳಿದ ತಕ್ಷಣ ದೀಕ್ಷಾಳ ಮುಖ ಮತ್ತೆ ಬಲೂನಿನಂತೆ ಉಪ್ಕೊಂತು. ಅಪ್ಪನಿಗೂ ಮಗಳಿಗೂ ಎಲ್ಲ ಗೊತ್ತು, ತನಗೇನು ಹೇಳೋದಿಲ್ಲ. ಒಂದು ಸರ್ಪ್ರೈಸ್. ಸ್ವಲ್ಪ ಹೊತ್ತಿನ ನಂತರ ಡೋರ್ ಬೆಲ್ ಸದ್ದಾಯಿತು. ಹೋಗು ಬಾಗಲ್ ತೆಗಿರಿ ಅಂತ ವಿಕ್ರಮ್ ಹಿಡ್ದ. ದೀಕ್ಷೆ ಎದ್ದು ಹೋಗಿ ಬಾಗಲ್ ತೆರೆದ್ಲು. ಮುಂದೆ ನಿಂತಿದ್ದವ್ರನ್ನ ಕಂಡು ದೀಕ್ಷಾಳ ಕಣ್ಣುಗಳು ಹರಡಿದ್ವು. ಶ್ರುತಿ, ಸಿದ್ದು ಅಂತ ಸಂತೋಷದಿಂದ ಕರೆದ್ಲು. ಪಕ್ಕಕ್ಕೆ ಸರಿ ಅಂತ ಹೇಳಿ ಅವರಿಬ್ಬರು ದೀಕ್ಷಾಳನ್ನು ದೂಡಿ ಒಳಗೆ ಬಂದರು. ವಿಕ್ರಮ್ ಅವರೇ ಅಂತ ಇಬ್ಬರು ಹೋಗಿ ವಿಕ್ರಮನ್ನು ತಪ್ಪಿಕೊಂಡ್ರು. ದೀಕ್ಷಾಳಿಗೆ ಆಶ್ಚರ್ಯ. ವಿಕ್ರಮ್ ಸರ್ ಅಂತ ಕರೆದು ಆ ಮನುಷ್ಯನನ್ನು ಕಂಡ್ರೆ ಕಾಲು ನಡಕ್ತಿದ್ದವ್ರು ಈಗ ವಿಕ್ರಮ್ ಅವರೇ ಅಂತ ಕರೆದು ತಪ್ಕೊಳ್ತಿದ್ದಾರಲ್ಲ. ಆದರೂ ತನ್ನನ್ನು ಕಂಡು ಒಮ್ಮೆ ಕೂಡ ನೋಡದೆ ಹೋದದ್ದು ಅವಳಿಗೆ ನೋವುಂಟು ಮಾಡಿತು. ಇಶಾನಿ ಪುಟ್ಟಿ. ಸಿದ್ದು ಇಶಾನಿ ನಿಂತ್ಕೊಂಡು ಮುತ್ತಿಟ್ಲು. ಜೊತೆಗೆ ಶ್ರುತಿಯೂ ಕೂಡ ಸೇರಿದ್ಲು. ತನ್ನ ಮಗಳನ್ನು ಅವರು ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ಳೋದು ದೀಕ್ಷಾ ನೋಡ್ತಾ ನಿಂತಳು. ಅದರಿಂದ ಅವಳಿಗೆ ಒಂದು ವಿಷಯ ತಿಳಿತು. ಇಶಾನಿ ಮಗಳನ್ನು ಮೊದಲೇ ವಿಕ್ರಮ್ ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಒಂದು ಸಣ್ಣ ಬೇಸರ ಅವಳ ಮುಖದಲ್ಲಿ ಮೂಡಿತು. ದೀಕ್ಷಾಳ ಮುಖದ ಪ್ರತಿಯೊಂದು ಭಾವವನ್ನು ವಿಕ್ರಮ್ ಗಮನಿಸ್ತಿದ್ದ. ಶ್ರುತಿ ಅಂತ ಅವಳು ಮತ್ತೆ ಕರೆದ್ಲು. ಆಗಲೂ ಅವಳನ್ನ ನೋಡಲೇ ಇಲ್ಲ. ಕಣ್ಣುಗಳು ತುಂಬಿ ಬಂದವು. ತನಗವರ ಮೇಲೆ ದ್ವೇಷ ಇದೆ ಅಂತ ಅನಿಸಿದ ತಕ್ಷಣ ಅವಳು ತಿರುಗಿ ನಡೆದ್ಲು. ನಿಲ್ಲಲ್ಲೇ ಅಂತ ಶ್ರುತಿ ಜೋರಾಗಿ ಕೂಗಿದ್ಲು. ದೀಕ್ಷಾಳ ಕಾಲುಗಳಲ್ಲೇ ನಿಂತವು. ತಿರುಗಿ ನೋಡೋಷ್ಟ್ರ ಅವಳ ಕೆನ್ನೆಗೆ ಒಂದು ಪೆಟ್ಟು ಬಿತ್ತು. ಬೇಜಾರು ಅನಿಸಿಲ್ಲ, ಯಾಕಂದರೆ ತಾನದು ಗರ್ಹಳು ಅಂತ ಅವಳಿಗೆ ಗೊತ್ತಿತ್ತು. ಎಲ್ಲವೂ ಆಗಿದ್ದ ಗೆಳತಿಯರಿಗೆ ಒಂದು ಮಾತು ಹೇಳದೆ ಓಡಿ ಹೋಗಿದ್ದಕ್ಕೆ ಶಿಕ್ಷೆ ಇದು. ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವಳು ಶ್ರುತಿಯನ್ನು ನೋಡಿದ್ಲು. ಯಾಕೆ ಹಿಂದಿರುಗಿ ಬಂದೆ? ನೀನು ಕ್ವೀನ್ಸ್ಲ್ಯಾಂಡ್ನಲ್ಲೇ ಇರಬಾರ್ದಿತ್ತಾ? ವಿಕ್ರಮ್ ಸರ್ ಅಲ್ಲಿಗೆ ಬಂದು ನಿನ್ನನ್ನು ನೋಡಿದಕ್ಕೆ ತಾನೇ ನೀನು ಬಂದದ್ದು. ನಿಜವಾಗಿಯೂ ನಿನಗೆ ನಮ್ಮ ಮೇಲೆ ಪ್ರೀತಿ ಇತ್ತಾ? ಶ್ರುತಿ, ಅವಳ ಧ್ವನಿ ನಡುಕ್ತು. ಏನು ನೋವಾಯ್ತಾ ನಿನಗೆ? ನಿನ್ನನ್ನು ಕಾಣೆಯಾದ ಸುದ್ದಿ ಕೇಳಿದಾಗ ನಾವೆಷ್ಟು ನೋವು ಅನುಭವಿಸ್ತು ಅಂತ ನಿನಗೆ ಗೊತ್ತಿದೆಯಾ? ಶ್ರುತಿ, ಅಂದೇ ನನ್ನ ಪರಿಸ್ಥಿತಿ. ಸಾಕ್ಬಿಡು, ನಿನಗೆ ಅಂಥ ಒಂದು ತೊಂದರೆ ಬಂದಾಗ ನಮಗೆ ಒಂದು ಮಾತು ಹೇಳಬೇಕು ಅನ್ನಿಸ್ಲಿಲ್ವಲ್ಲ? ಆ ಕ್ವೀನ್ಸ್ಲ್ಯಾಂಡ್ನಲ್ಲಿರೋ ಶ್ರುತಿ ಅಕ್ಕ ಮಾತ್ರ ನೆನಪಾದ್ಲೆ. ನಾವು ನಿನಗೆ ಯಾರೂ ಅಲ್ವಾ? ಅದಕ್ಕೆ ತಾನೇ. ದೀಕ್ಷಾ ಜೋರಾಗಳತ್ತ ನೆಲದ ಮೇಲೆ ಕೂತು ಆ ದೃಶ್ಯ ಕಂಡು ಶ್ರುತಿ ಮತ್ತು ಸಿಂಧುವಿನ ಮನಸ್ಸು ಕರಕ್ತು. ಅವ್ರ ನೆಲದ ಮೇಲೆ ಕೂತು ಅವಳನ್ನ ತಪ್ಪಿಕೊಂಡ್ರು. ಅವಳನ್ನ ಎಪ್ಸಿ ಸೋಫಾದಲ್ಲಿ ಕೂರಿಸಿ ಇಬ್ಬರು ಅವಳ ಎರಡೂ ಬದಿಯಲ್ಲಿ ಕೂತರು. ಬಂಗಾರ, ಬೇಜಾರಿನಿಂದ ಹೇಳಿದೆ ಅಷ್ಟೇ ದೀಕ್ಷಾ. ಒಂದು ಕ್ಷಣ ನೀನು ನಮ್ಮನ್ನು ಮರೆತು ಬೇರೆಯವ್ರ ಹತ್ರ ಆಶ್ರಯ ಪಡೆದಾಗ ಮನಸ್ಸಿಗೆ ತುಂಬ ನೋವಾಯಿತು. ಶ್ರುತಿ, ನಂಗೆ ಏನು ಮಾಡಬೇಕಂತ ತಿಳಿಲಿಲ್ಲ. ಮನಸ್ಸು ತುಂಬ ಗೊಂದಲದಲ್ಲಿತ್ತು. ಯಾರೂ ಇಲ್ಲದ ಕಡೆ ಓಡಿ ಹೋಗ್ಬೇಕನ್ನಿಸ್ತು. ಆ ಸಮಯದಲ್ಲಿ ಮನಸ್ಸಿಗೆ ಬಂದದ್ದು ಅಕ್ಕ ಮಾತ್ರ. ಅದಕ್ಕೆ ಅಂದ ಹಾಗೆ ಮಾಡಿದೆ. ಹೋಗಲಿ ಬಿಡು, ಅದೆಲ್ಲ ಈಗ ಬೇಡ, ನಮಗೆಲ್ಲ ಅರ್ಥ ಆಯಿತು. ಅವರು ದೀಕ್ಷಾಳನ್ನು ತಬ್ಬಿ ಸಮಾಧಾನ ಮಾಡಿದ್ರು. ಅಷ್ಟರಲ್ಲಿ ಎಲ್ರಿಗೂ ಆಶ್ಚರ್ಯವಾಗುವಂತೆ ಇಶಾನಿ ಅಳುವಿನ ಶಬ್ದ ಕೇಳಿಸ್ತು. ಏನಾಯಿತು ಅಂತ ತಿಳಿದೆ ಎಲ್ಲರೂ ಒಂದು ಕ್ಷಣ ಬೆಚ್ಚಿಬಿದ್ರು. ದೀಕ್ಷಾ ಓಡಿ ಹೋಗಿ ಮಗಳನ್ನು ಎತ್ತಿ ಮಡಿಲಲ್ಲಿ ಕೂರಿಸ್ಕೊಂಡ್ಲು. ಏನಾಯ್ತು ಮಗಳೇ, ಯಾಕ ಮಂಚಿನ ಅಳ್ತಿದ್ಯಾ? ದೀಕ್ಷಾ, ಅಮ್ಮ ಅತ್ತಾಗ ನನಗೂ ಬೇಜಾರಾಯಿತು ಅಂತ ಹೇಳಿ ಅವಳು ದೀಕ್ಷಾಳ ಕುತ್ತಿಗೆಗೆ ಮುಖ ಒತ್ತಿ ಅತ್ಲು. ಅಯ್ಯಯ್ಯೋ, ನಮ್ಮ ಇಶಾನಿ ಮಗು ಇಷ್ಟೇನಬ್ಬ? ಶ್ರುತಿ ಆಂಟಿ, ಮುದ್ದಿನ ಗೊಂಬೆ ಅಲ್ವಾ ನೀನು? ಇನ್ನು ಮುಂದೆ ನನ್ನ ದೀಕ್ಷಾವನ್ನ ಅಳಿಸ್ತೀರಾ? ಇಲ್ಲ, ಪ್ರಾಮಿಸ್. ಇಂದು ನಾವು ಮಜಾ ಮಾಡೋಣ, ಬೀಚ್ಗೆ ಹೋಗೋಣ, ಐಸ್ ಕ್ರೀಮ್ ಎಲ್ಲ ತಿನ್ನೋಣ. ನನ್ನ ಶ್ರುತಿ, ನಿನ್ಗೆ ಯಾವಾಗಲೂ ತಿನ್ನೋ ಯೋಚನೆನಾ ಅಂತ ಕೇಳಿದ್ಲು. ಶ್ರುತಿ ಅವನ್ನ ನೋಡಿ ಮುಖ ಸಿಂಡರಿಸಿದ್ಲು. ಅಲ್ಲ, ನಿಮ್ಮ ಮದುವೆಗೆ ಮನೆಯವರು ಒಪ್ಪಿದಾರಾ ಅಥವಾ ಅಂತ ದೀಕ್ಷಾ ಕೇಳಿದ್ಲು. ಒಪ್ಪೋದೆ, ದೊಡ್ಡ ಕತೆ ಇದೆ. ಕತ್ತಿ ಕೊಡಲೆಲ್ಲ ತೆಗೆದಿದ್ರು, ಬೇರೆ ಧರ್ಮ ಅಂತ ಏನೇನೋ ಹೇಳಿದ್ರು. ಕೊನೆಗೆ ನಮ್ಮ ವಿಕ್ರಮ್ ಸರ್ ನಮ್ಮನ್ನು ಒಂದಾಕ್ಸಿದ್ರು.
ಇರಳೋದಕ್ಕೆ ಮನೆ, ಅವ್ರ ಕಂಪನಿಯಲ್ಲಿ ಕೆಲಸ ಕೊಟ್ಟರು. ಈ ಉಪಕಾರವನ್ನು ಸಾಯೋವರೆಗೂ ಮರೆಯೋದಿಲ್ಲ. ಸಿದ್ದು ಮತ್ತು ಶ್ರುತಿ ಕಣ್ಣುಗಳು ತುಂಬಿ ಬಂದವು. ವಿಕ್ರಮ್ ಅವರೇ, ನಾನು ನಿಮಗೆ ಹೇಗೆ ಧನ್ಯವಾದ ಹೇಳಬೇಕು? ಇವರು ನನ್ನ ಪ್ರೀತಿ ಗೆಳೆಯರು. ಅವ್ರಿಗೆ ಒಂದು ಕಷ್ಟ ಬಂದಾಗ ಅವ್ರನ್ನ ಕೈ ಹಿಡಿದು ನಡೆಸಿದ ನಿಮ್ಮ ದೊಡ್ಡ ಮನಸ್ಸಿಗೆ ಸಾವಿರ ಧನ್ಯವಾದ. ಮತ್ತೆ ಮತ್ತೆ ನನ್ನ ಸೋಲಿಸ್ತಾ ಇದ್ದೀರಲ್ಲ ನಿಮ್ಮ ಪ್ರೀತಿಯಿಂದ. ದೀಕ್ಷಾ, ನಿನಗೆ ಇಷ್ಟವಾದವ್ರು ನನಗೂ ಇಷ್ಟವೇ, ಆದರೆ ಏನನ್ನ ಹೊರಗೆ ತೋರಿಸ್ತಿಲ್ಲ ಅಷ್ಟೇ. ನೀನು ನನ್ನಿಂದ ದೂರ ಆದಾಗ ನೀನು ನನಗೆ ಎಷ್ಟು ಮುಖ್ಯ ಅಂತ ನಾನು ಅರಿತುಕೊಂಡೆ. ದೀಕ್ಷಾ ಅವನೆದೆ ಹೊರಗೆ ನಿಂತಳು. ವಿಕ್ರಮ ಅವಳ ಹಣೆಗೆ ಮುತ್ತಿಟ್ಟ. ಆ ದಿನ ಪೂರ್ತಿ ಅವರು ಸಂಭ್ರಮಿಸಿದ್ರು. ಬೀಚ್, ಪಾರ್ಕ್, ಶಾಪಿಂಗ್ ಎಲ್ಲ ಮಾಡಿದ್ರು. ತುಂಬ ತಡವಾಗಿ ಮನೆಗೆ ಬಂದರು. ದೀಕ್ಷಾ ಫ್ರೆಶ್ ಆಗಿ ಬಂದಾಗ ವಿಕ್ರಮ್ ಮಗಳನ್ನ ಎದೆ ಮೇಲೆ ಮಲಗಿಸಿ ನಿದ್ರೆಗೆ ಜಾರ್ತಿದ್ದ. ಮಗು ಮಲಗಿದ್ಲ? ಹ್ಞೂ. ದೀಕ್ಷಾಳಿಗೆ ಸಂತೋಷ ಆಯಿತು. ತುಂಬ ಇನ್ನು ಇದೆಯಾ ಇಂಥ ಬೆಚ್ಚಿ ಬಿಡಿಸೋ ಸರ್ಪ್ರೈಸ್ಗಳು? ಖಂಡಿತ ನಾಳೆ ನಮಗೆ ಕಂಪ್ನಿಗೆ ಹೋಗಬೇಕಿದೆ, ಆಮೇಲೆ ಒಂದು ಸಣ್ಣ ಪ್ರಯಾಣ, ಅದು ಸಸ್ಪೆನ್ಸ್. ಹಾಗಾಗಿ ಬೇಗ ಮಲಗು. ಓ ಆಯಿತು ಅಂತ ವಿಕ್ರಮ್ನನ್ನು ನೋಡಿ ಮುಖ ತಿರುಗಿಸೋಳು ಮಲಗಿದ್ಲು. ನಾಳೆ ಪ್ರಯಾಣ ಎಲ್ಲಿಗೆ ಎಂಬ ಆಲೋಚನೆಯಲ್ಲಿ ಅವಳು ನಿದ್ರೆಗೆ ಜಾರಿದ್ಲು. ಬೆಳಗ್ಗೆ ಕಣ್ಣು ತೆರೆದು ನೋಡಿದಾಗ ಇಶಾನಿ ಅವಳ ಎದೆ ಮೇಲಿದ್ಲು. ಅಪ್ಪನ ಎದೆ ಮೇಲೆ ಮಲಗಿದ್ದ ಮಗು ಹೇಗೆ ನನ್ನ ಮೇಲೆ ಬಂದ್ಲು? ವಿಕ್ರಮ್ ಅವ್ರು ಎಲ್ಲಿಗೆ ಹೋದ್ರು ಅಂತ ಯೋಚಿಸ್ತಾ ದೀಕ್ಷಾ ಮಗಳನ್ನ ಮೇಲೆಗೆ ಹಾಸಿಗೆ ಮೇಲೆ ಮಲಗಿಸಿದ್ಲು. ಆಗ ಬಾಲ್ಕನಿ ಬಾಗಿಲು ತೆರೆದಿರೋದು ಕಾಣ್ತು. ಅಲ್ಲಿಗೆ ಹೋದಾಗ ವಿಕ್ರಮ್ ವ್ಯಾಯಾಮ ಮಾಡ್ತಿರೋದು ಕಾಣ್ತು. ಅವಳವನ ಪಕ್ಕಕ್ಕೆ ಹೋಗಿ ಅವನನ್ನೇ ನೋಡ್ತಾ ನಿಂತಳು. ಹಿಂದೆ ಹೀಗೆ ವಿಕ್ರಮ್ ಜಿಮ್ ರೂಮ್ಗೆ ಹೋದಾಗ ಅವನ ಕಾಲಿನಿಂದ ತಳ್ಳಿದ್ದನ್ನು ಅವಳು ನೆನಪಿಸ್ಕೊಂಡ್ಳು. ದೀಕ್ಷಾ, ಹಾಂ ಏನು? ನಾನು ಅದನ್ನೇ ಕೇಳ್ತಿದ್ದೀನಿ. ಯಾಕೆ ಬೆಳಗ್ಗೆ ನನ್ನನ್ನು ನೋಡಿ ಕನಸು ಕಾಣ್ತಿದ್ಯಾ? ನಾನು ಯಾರನ್ನು ನೋಡಿಲ್ಲ. ಹಾಸಿಗೆಯಲ್ಲಿ ಕಾಣ್ತಿದ್ದಾಗ ಇಲ್ಲಿಗೆ ಬಂದೆ, ನೋಡಿದೆ ಅಷ್ಟೇ. ಓ ಸರಿ ದೀಕ್ಷಾ ಮಹಾರಾಣಿ, ನಾನೇನು ಹೇಳಲಿಲ್ಲ. ಬೇಗ ರೆಡಿಯಾಗಿ ನಮ್ಮ ಕಂಪ್ನಿಗೆ ಹೋಗ್ಬೇಕಲ್ವಾ? ಅದು ನಾನು ಬರಬೇಕಾ? ಹೌದು, ಬರಲೇಬೇಕು ಅಷ್ಟು ಹೇಳಿ ವಿಕ್ರಮ್ ಒಳಗೋದ. ದೀಕ್ಷಾ ಕೂಡ ಅವನ ಹಿಂದೆ ಹೋದ್ಲು. ಸ್ನಾನ ಮಾಡಿ ಒಂದು ಹಳದಿ ಮತ್ತು ಕಪ್ಪು ಬಣ್ಣದ ರೇಷ್ಮೆ ಸೀರೆ ಒಟ್ಟು ಮೆಟ್ಟಿಲಿಳಿದು ಬರೋ ದೀಕ್ಷಾಳನ್ನು ಎಲ್ಲರೂ ರೆಪ್ಪೆ ಮುಚ್ಚದೆ ನೋಡಿದ್ರು. ಅಲ್ಲ, ಯಾರಿದು? ನಮ್ಮ ದೀಕ್ಷಾ ಈ ಸೀರಿಯಲ್ ತುಂಬ ಸುಂದರಿಯಾಗಿ ಕಾಣ್ತಿದ್ದಾಳೆ. ಯಾರ ದೃಷ್ಟಿಯೂ ಬೀಳದಿರಲಿ ಅಂತ ಶ್ರುತಿ ಅವಳ ಕತ್ತಿನ ಹಿಂಭಾಗ ಕಪ್ಪು ಚುಕ್ಕೆ ಇಟ್ಲು. ಶ್ರುತಿ, ಇವಳಿಗೆ ದೃಷ್ಟಿ ಬೀಳದಂತೆ ಮಾಡೋದಕ್ಕೆ ಇದೆಲ್ಲ ಮಾಡೋ ಅಗತ್ಯ ಇಲ್ಲ. ನೀನಿದೆಯಲ್ಲ ಅವಳ ಜೊತೆ ಹೊಲದ ಗೊಂಬೆಯಂತೆ ಅಂತ ಸಿದ್ದು ಅವಳನ್ನ ಕೆಣಕ್ದ. ಹೋಗೋ ನಾಯಿ ಅಂತ ಶ್ರುತಿ ಬೈದ್ಲು. ಸಾಕು ನಿಲ್ಲಿಸಿ, ಕಿವಿ ತೂತು ಬಿಡ್ತಿದೆ ವಿಕ್ರಮ್ ಹೇಳಿದ ತಕ್ಷಣ ಇಬ್ಬರು ಸುಮ್ಮನಾದರು. ಏನು ಹೇಳಿದ್ರು? ಅವರಿಗೆ ವಿಕ್ರಮ್ ಅಂದರೆ ಈಗಲೂ ಸ್ವಲ್ಪ ಭಯ ಇದೆ. ಹೋಗೋಣವಾ? ವಿಕ್ರಮ್ ಕೇಳ್ದ. ಅವರು ಇಶಾನಿ ಮಗಳನ್ನ ಎತ್ಕೊಂಡು ಹೊರಗೆ ಬಂದರು. ಕಾರ್ನಲ್ಲಿ ಕೂತಾಗ ದೀಕ್ಷಾಳಿಗೆ ಒಂಥರ ದಿಗಿಲಾಯಿತು. ಒಮ್ಮೆ ಇದೇ ಕಂಪನಿಯಿಂದ ತಾನೆಲ್ಲವನ್ನ ಬಿಟ್ಟು ಹೋಗ್ಬೇಕಂತ ನಿರ್ಧರಿಸಿದ್ದು. ಅಂದವಳಿಗೆ ತನ್ನ ಗರ್ಭದಲ್ಲಿದ್ದ ಜೀವವನ್ನು ವಿಕ್ರಮ್ ಅವ್ರು ಬೇಡ ಅಂತಾರೋ ಎಂಬ ಭಯ ಇತ್ತು. ಅದೆಲ್ಲ ಮುಗಿದು ಹೋಗಿದೆ. ದೀಕ್ಷಾ ಜಾಗ ಬಂತು, ಇಳಿರಿ. ದೀಕ್ಷಾ ಸುತ್ತಲೂ ನೋಡಿದವಳು ತಮ್ಮ ವಿಕ್ರಮ್ ಇಶಾನಿ ಮಗಳ ಜೊತೆ ಕಂಪನಿಯೊಳಗೆ ನಡೆದ್ರು. ಕಂಪನಿಯೊಳಗೆ ಕಾಲಿಟ್ಟಾಗ ತಾನು ಹಿಂದೆ ವಿಕ್ರಮ್ನ ಆಗಿ ಕೆಲಸ ಮಾಡಿದ ನೆನಪುಗಳು ಬಂದವು. ಅವ್ರು ನೇರವಾಗಿ IT ವಿಭಾಗಕ್ಕೆ ಹೋದ್ರು. ಅಲ್ಲಿ ಹಳೆಯ ಗೆಳೆಯರನ್ನು ಕಂಡು ದೀಕ್ಷಾಳಿಗೆ ಸಂತೋಷ ಆಯಿತು. ಅಜಯ್, ಅಣ್ಣ ಸ್ನೇಹ, ಮನು ಎಲ್ಲರೂ ಅಲ್ಲೇ ಇದ್ದರು. ಅಷ್ಟರಲ್ಲೊಬ್ಬ ವ್ಯಕ್ತಿ ಫೈಲ್ ಹಿಡಿದು ಬರ್ತಿರೋದನ್ನು ಕಂಡು ದೀಕ್ಷಾ ಬೆಚ್ಚಿಬಿದ್ಲು. ಕಿಶೋರಣ್ಣ, ಅವಳು ವಿಕ್ರಮ್ನನ್ನು ನೋಡಿದಾಗ ಕಣ್ಣು ಮಿಟುಕಿಸ್ತ. ದೀಕ್ಷಾ, ನೀನು ಆಲೋಚಿಸ್ತಿರಬಹುದು, ವಿಕ್ರಮ್ ಸರ್ ನನಗೆ ಮತ್ತೆ ಇಲ್ಲಿ ಕೆಲಸ ಕೊಟ್ಟಿದ್ದಾರೆ, ಅದಕ್ಕೆ ನೀನೇ ಕಾರಣ. ನಿನ್ನ ಮೇಲೆ ಇದ್ದ ಪ್ರೀತಿ ನಂಗೆ ತಪ್ಪಾಗಿ ಕಾಣ್ತು. ಅದಕ್ಕೆ ಶಿಕ್ಷೆಯನ್ನು ಸರ್ ಕೊಟ್ಟಿದ್ದರು. ಸ್ವಲ್ಪ ದಿನ ಹಾಸಿಗೆಯಲ್ಲಿದ್ದೆ. ಎದ್ದು ನಡೆಯೋದಕ್ಕೆ ಶುರು ಮಾಡಿದಾಗ ಸರ್ ಅವರು ನನ್ನ ಕೆಲಸಕ್ಕೆ ಕರೆದ್ರು. ನನ್ನ ಕ್ಷಮಿಸು ದೀಕ್ಷಾ. ಸಾಕು ಕಿಶೋರಣ್ಣ, ಅದೆಲ್ಲ ಮುಗಿದು ಹೋಯಿತು. ನಿಮ್ಮನ್ನು ನಾನು ಅಣ್ಣನಂತೆ ಕಂಡಿದ್ದೆ. ನೀವು ಹಾಗೆ ಮಾಡಿದಾಗ ನೋವಾಯಿತು, ಆದರೆ ಈಗ ತಪ್ಪು ತಿಳುವಳಿಕೆ ದೂರ ಆಯ್ತಲ್ಲ, ಅಷ್ಟು ಸಾಕು. ದೀಕ್ಷಾ, ಇವರು ಇಲ್ಲಿನ ಹೊಸ ಸಿಬ್ಬಂದಿ ಅಂತ ವಿಕ್ರಮ್ ಕೆಲವು ಹುಡುಗರನ್ನು ತೋರಿಸ್ತಾ, ನಾನು ಸ್ವಲ್ಪ ಹೊರಗೋಗ್ತಿದ್ದೀನಿ. ದೀಕ್ಷಾ, ನೀನು ಕ್ಯಾಬಿನಲ್ಲಿರು ಅಂದು ಇಶಾನಿ ಮಗಳಿಗೆ ಮುತ್ತಿಟ್ಟು ಹೋದ. ಅಲ್ಲಿನ ಹೊಸ ಹುಡುಗಿಯೊಬ್ಬಳು ನಚ್ಚು, ವಿಕ್ರಮ್ ಸರ್ ನಗ್ತಿರೋದನ್ನು ನಾವು ಈಗ ನೋಡ್ತಿದ್ದೀವಲ್ವೇ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಮಗಳೇ, ವಿಕ್ರಮ್ ಸರ್ ನಗೋದು ಕೇವಲ ಆ ಮುಖವನ್ನು ನೋಡಿದಾಗ ಮಾತ್ರ. ಅವರು ಅವರ ಪ್ರಾಣ ಅಂತ ಹಳೆಯ ಸಿಬ್ಬಂದಿ ಹೇಳಿದ್ರು. ದೀಕ್ಷಾ ತನ್ನ ಕ್ಯಾಬಿನಲ್ಲಿ ಕೂತಿದ್ದಾಗ ಆ ಹುಡುಗಿ ಫೈಲ್ ತಂದ್ಲು. ದೀಕ್ಷಾಳನ್ನು ನೋಡಿ ನಕ್ಕಿದ್ಲು. ಮ್ಯಾಮ್, ವಿಕ್ರಮ್ ಸರ್ ಬಗ್ಗೆ ಕೇಳ್ತಿದ್ವು, ನಿಮ್ಮನ್ನು ನೋಡೋದಕ್ಕೆ ಆಸೆಯಾಗಿತ್ತು. ವಿಕ್ರಮ್ ಕ್ಯಾಬಿನಿಗೆ ಬಂದ ತಕ್ಷಣ ಆ ಹುಡುಗಿ ಓಡಿ ಹೋದ್ಲು. ಅಲ್ಲ, ಆ ಹುಡುಗಿ ಯಾಕೆ ಹಾಗೆ ಓಡಿದ್ಲು? ಅದು ಈ ವಿಕ್ರಮ್ ಎಂಬ ರಾಕ್ಷಸನ ಮುಂದೆ ನಿಲ್ಲೋದಕ್ಕೆ ಅವಳಿಗೆ ಭಯ. ನಿಮ್ಮ ಮುಂದೆ ತಲೆ ಎತ್ತಿ ನಿಲ್ಲಲು ಈ ಪ್ರಪಂಚದಲ್ಲಿ ಒಬ್ಳಿಗೆ ಮಾತ್ರ ಶಕ್ತಿ ಇರೋದು. ಆಹಾ, ಯಾರ ವ್ಯಕ್ತಿ? ಅದು ನಾನೇ. ವಿಕ್ರಮ್ ಜೋರಾಗಿ ನಗ್ತಾ, ಓ, ಹೀಗೆ ನಗೋದು ಕೂಡ ಬರುತ್ತೆ ಅಲ್ವಾ? ಆಮೇಲೆ ಯಾಕೆ ಸದಾ ಗಂಭೀರವಾಗಿರ್ತೀರಿ? ಹಾಗೆ ಇದ್ದಿದ್ರಿಂದಲೇ ದೀಕ್ಷಾ, ನಿನಗೆ ಇನ್ನೊಂದು ಸಣ್ಣ ಸರ್ಪ್ರೈಸ್ ಬಾಕಿ ಇದೆ, ಬಾ. ಓ, ಸರ್ಪ್ರೈಸ್ ನೋಡಿ ನೋಡಿ ನಂಗೆ ಸಾಕಾಗಿದೆ. ಏನದು ಅಂತ ಹೇಳಬಾರ್ದಾ? ಹೇಳಿದೆ ಆದರೂ ಸರ್ಪ್ರೈಸ್ ಆಗೋದಿಲ್ಲ. ಮುನಿಸ್ಕೊಂಡು ದೀಕ್ಷಾಳನ್ನು ವಿಕ್ರಮ್ ಹತ್ರ ಸೆಳ್ಕೊಂಡ. ಇನ್ನೊಂದು ಮಾತ್ರ ಪ್ಲೀಸ್. ದೀಕ್ಷಾ ಅವನ ಜೊತೆ ಅಕೌಂಟ್ಸ್ ವಿಭಾಗಕ್ಕೆ ಹೋದ್ಲು. ಅಲ್ಲಿನ ಕ್ಯಾಬಿನ್ ಬಾಗಿಲು ತೆರೆದಾಗ ದೀಕ್ಷಾ ದಂಗಾದ್ಲು. ಸಾಯಂತ್. ದೀಕ್ಷಾ ಹಳೆ ಗೆಳೆಯ ಸಾಯಂತ್ ಎದ್ದು ಬಂದು ಅವಳನ್ನ ಬರಮಾಡ್ಕೊಂಡ. ವಿಕ್ರಮ್ ಅವರೇ. ಹೌದು ದೀಕ್ಷಾ, ನಿನ್ನ ಪ್ರೀತಿ ಗೆಳೆಯನಲ್ವೇ? ಅಷ್ಟೇ ಅಲ್ಲ, ನಿನ್ನ ಪ್ರೀತಿಸ್ತಿದ್ನಲ್ವೇ? ವಿಕ್ರಮ್ ಕೇಳ್ದ. ಸರ್, ಅದೆಲ್ಲ ನೆನಪಿಸ್ಬೇಡಿ. ಈಗ ಇವಳು ನನ್ನ ತಂಗಿ ಮಾತ್ರ ಅಂದ ಸಾಯಂತ್. ವಿಕ್ರಮ್ ಹೇಳ್ದ, ನೀನು ಹೋದ್ಮೇಲೆ ನನಗೆ ತುಂಬ ತಪ್ಪಿತಸ್ಥ ಭಾವನೆ ಇತ್ತು. ನಿನಗೆ ಬೇಕಾದವ್ರನ್ನೆಲ್ಲ ಇಲ್ಲಿ ಕರೆತಂದೆ. ಸಿದ್ದು, ಶ್ರುತಿ, ಸಾಯಂತ್ ಇವರೆಲ್ಲರೂ ಇಲ್ಲಿರುವಾಗ ಅವರ ಮೂಲಕ ನಾನು ನಿನ್ನನ್ನು ನೋಡೋದಕ್ಕೆ ಪ್ರಯತ್ನಿಸ್ತಿದ್ದೆ. ಸರಿ, ನೀವು ಮಾತಾಡಿ, ನಂಗೆ ಕೆಲಸ ಇದೆ. ದೀಕ್ಷಾ,
ಆ ಮನುಷ್ಯರನ್ನು ನೀನು ಹೇಗೆ ಪ್ರೀತಿಸ್ದೆ, ಕೆಲವೊಮ್ಮೆ ನಿಜವಾದ ರಾವಣ ಅವನು ಅಂತ ಸಾಯಂತ್ ತಮಾಷೆ ಮಾಡ್ದ. ಸಾಯಂತ್ ನಾನು ವಿಕ್ರಮ್ ಅವ್ರ ಬಗ್ಗೆ ಏನಾದರೂ ಹೇಳಿದ್ರೆ ನಿನ್ನ ತಲೆ ಒಡೆದಾಕ್ತೀನಿ ಅಂತ ದೀಕ್ಷಾ ನಕ್ಕಿದ್ಲು. ಸಂಜೆ ಎಲ್ಲರೂ ಮನೆಯಲ್ಲಿ ಕೂತಿದ್ದು. ವಿಕ್ರಮ್ ಹೇಳ್ದ, ಸಿದ್ದು ಎಲ್ಲ ರೆಡಿ ಆಗಿದೆಯಾ? ಎಲ್ಲ ರೆಡಿ ಆಗಿದೆ ಸರ್. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ? ದೀಕ್ಷಾ ಕೇಳಿದ್ಲು. ಅದು ನಿನಗೆ ಮುಂದಿನ ಸಸ್ಪೆನ್ಸ್. ದೀಕ್ಷಾ ವಿಕ್ರಮ್ನನ್ನು ಮುನಸಿನಿಂದ ನೋಡಿದ್ಲು. ದೀಕ್ಷಾ, ನಾವು ಇಂದು ರಾತ್ರಿ ಒಂದು ಲಾಂಗ್ ಡ್ರೈವ್ ಹೋಗೋಣ ನಾವಿಬ್ಬರೇ. ಯಾಕೆ ವಿಕ್ರಮ್ ಅವರೇ, ಮಗಳನ್ನ ಬಿಟ್ಟು ಹೋಗೋದಾ? ನಾನು ಬರೋದಿಲ್ಲ. ದೀಕ್ಷಮ್ಮ, ನಾನು ಶ್ರುತಿ ಆಂಟಿ ಮತ್ತು ಸಿದ್ದು ಅಂಕಲ್ ಜೊತೆ ಇರ್ತೀನಿ, ನೀವು ಅಪ್ಪನ ಜೊತೆ ಹೋಗಿ ಅಂದ್ಲು ಇಶಾನಿ. ವಿಕ್ರಮ್ ಜೊತೆ ಹೋಗೋದಕ್ಕೆ ಸಂತೋಷ ಆದರೂ ಮಗಳ ಜೊತೆಯಲ್ಲಿ ಇಲ್ಲ ಎಂಬುದು ದೀಕ್ಷಾಳಿಗೆ ಬೇಸರ ತಂತು. ಆದರೆ ಇಶಾನಿ ತುಂಬ ಸಂತೋಷವಾಗಿದ್ಲು. ಅವರು ಇಶಾನಿ ಕೈ ಬೀಸಿ ಹೊರಟರು. ಸಮಯ ಕಳಿಬೇಡಿ, ಹೊರಡಿ ವಿಕ್ರಮ್ ಅವರೇ ಅಂತ ಸಿದ್ದು ಹೇಳ್ದ. ವಿಕ್ರಮ್ನ ಕಾರು ಆ ಗುಪ್ತ ಸ್ಥಳದ ಕಡೆ ಪ್ರಯಾಣ ಬೆಳೆಸ್ತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.